ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ತುಂಬ ಆರೋಗ್ಯಕ್ಕೂ ಸಹ ಉತ್ತಮವಾಗಿರುವಂತಹ ಒಂದು ಪಲ್ಯನ ಯಾವ ರೀತಿಯಾಗಿ ಮಾಡೋದು, ಅದರಲ್ಲೂ ನುಗ್ಗೆ ಸೊಪ್ಪಿನ ಪಲ್ಯ ಅಂದರೆ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಸಿಂಪಲ್ಲಾಗಿ ಚಪಾತಿ, ರೊಟ್ಟಿ ಹಾಗೂ ರೈಸ್ಗೆ ನೆಂಚ್ಕೊಳ್ಳೋಕ್ಕೂ ಸಹ ತುಂಬ ರುಚಿಯಾದಂತಹ ಆರೋಗ್ಯಕರವಾದಂತಹ ನುಗ್ಗೆ ಸೊಪ್ಪಿನ ಪಲ್ಯವನ್ನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಒಂದು ತಟ್ಟೆಯಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪಿನಲ್ಲಿ ಅತಿ ಹೆಚ್ಚವಾಗಿ ಪ್ರೋಟೀನು ಜೊತೆಗೆ ಸಾಕಷ್ಟು ಆರೋಗ್ಯಕ್ಕೂ ಸಹ ಉಪಯುಕ್ತವಾಗಿರುವಂತಹ ಅಂಶಗಳಿದೆ. ಸೊ ಹಾಗಾಗಿ ನಾನಿವತ್ತು ಪಲ್ಯಕ್ಕೆ ಅಂದರೆ ಚಪಾತಿ ಅಥವಾ ರೊಟ್ಟಿಗೆ ತುಂಬ ಕಾಂಬಿನೇಷನ್ ಆಗುವಂತಹ ಒಂದು ಪಲ್ಯವನ್ನು ಸಹ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ನೆನೆಸಿಟ್ಟಿರುವಂತಹ ಹಲಸಿನ ಕಾಳನ್ನು ತಗೊಂಡಿದ್ದೀನಿ. ಈ ಒಂದು ಕಾಳನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಟಿರುವಂಥ ಕಾಳನ್ನು ನಾನು ಮೊದಲನೇದಾಗಿ ಚೆನ್ನಾಗಿ ಬೇಯಿಸ್ಕೊಬಿಡಬೇಕು. ನೋಡಿದ್ರಲ್ಲ, ಇದು ತುಂಬ ವಿಷಲ್ ಹೊಡೆಸ್ಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಬೇಯೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಬೇಕು. ಅಡುಗೆಗೆ ಬಳಸುವಂಥ ಒಂದು ಎಣ್ಣೆನ ಸಹ ನಾವು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಕಾಳು ಸ್ವಲ್ಪ ಕುದೀತಾ ಇದೆ ಅನ್ನೋ ಸಂದರ್ಭದಲ್ಲಿ, ಅಂದರೆ ಕಾಳು ಬೇಯ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು. ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ಬೆಂದಿದೆ ಅನ್ನೋದನ್ನು ಕಾಳು. ಫೈನಲಿ ಕಾಳು ಬೇಯ್ತಾ ಇದೆ. ಇನ್ನೊಂದು ಸ್ವಲ್ಪ ಬೇಯಬೇಕು ಅನ್ನೋ ಸಂದರ್ಭದಲ್ಲಿ ನಾವು ನುಗ್ಗೆ ಸೊಪ್ಪನ್ನು ಸಹ ಆ್ಯಡ್ ಮಾಡಿಬಿಡಬೇಕು. ಆರೋಗ್ಯಕ್ಕೆ ಮತ್ತು ರುಚಿಕರವಾದಂತಹ ಒಂದು ನುಗ್ಗೆ ಸೊಪ್ಪು ತುಂಬ ಹೆಲ್ತ್ ಬೆನಿಫಿಟ್ಸನ್ನು ಹೊಂದಿದೆ. ಸೊ ಯಾವುದೇ ಒಂದು ಇದಕ್ಕೂ ಡಾಕ್ಟ್ರು ಹೋದ್ರು, ಯಾವುದೇ ಒಂದು ಆರೋಗ್ಯ ಸರಿಯಿಲ್ಲ ಅಂತ ಹೋದ್ರೂ ಡಾಕ್ಟ್ರು ಸಜೆಸ್ಟ್ ಮಾಡ್ತಾರೆ ಅತಿ ಹೆಚ್ಚಾಗಿ ಸೊಪ್ಪು ತರಕಾರಿಗಳನ್ನು ತಿನ್ನಿ ಅಂತ. ಸೊ ನಾನು ವಾರದಲ್ಲಿ 2 ಸರಿ ಆದರೂ ನುಗ್ಗೆ ಸೊಪ್ಪಿಗೆ ಸಂಬಂಧಪಟ್ಟಂಗೆ ಒಂದು ಬಸ್ಸಾರು ಮಾಡಿದ್ರೆ ಒಂದು ಈ ಥರ ಪಲ್ಯನ ಮಾಡ್ತೀನಿ. ನೋಡ್ತಾ ಇದ್ದೀರಾ, ಸೊಪ್ಪು, ಉಪ್ಪು ಜೊತೆಗೆ ಹಲಸಂದಿ ಕಾಳನ್ನು ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಒಂದು ಪಲ್ಯ ಅಂತಲೇ ಹೇಳ್ಬೋದು, ಮತ್ತು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಇದ್ರ ಬಸ್ಸಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಅದೇ ಮೆಥಡಲ್ಲಿ ಹಲಸಂದಿ ಕಾಳನ್ನ ಹಾಕಿ ನುಗ್ಗೆ ಸೊಪ್ಪಿನ ಪಲ್ಯನ ಚಪಾತಿಗೋಸ್ಕರ ಮಾಡ್ತಾಯಿದ್ದೀನಿ ಇವತ್ತು. ಫೈನಲಿ ನುಗ್ಗೆ ಸೊಪ್ಪು ಕಾಳು ಚೆನ್ನಾಗಿ ಬೆಂದಿದೆ. ಇದ್ರ ಜೊತೆಗೆ ಒಂದು ಒಗ್ಗರಣೆ ಮಾಡ್ಕೊಬಿಡೋಣ. ಕಾಳು ಮತ್ತು ಹಲಸಿನ ಕಾಳು ಮತ್ತು ನುಗ್ಗೆ ಸೊಪ್ಪು ಚೆನ್ನಾಗಿ ಬೆಂದಿದೆ. ಮೊದಲೇದಾಗಿ ನಾನು ಒಂದು ತವಾಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸಿಡಿಸ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಜೊತೆಗೆ 1-2 ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು 1 ಎಸಳು ಕರಿಬೇವನ್ನು ತಗೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲೇ. ಉರಿ ಜಾಸ್ತಿ ಇಟ್ಬಿಟ್ರೆ ಈರುಳ್ಳಿ ಎಲ್ಲ ಬೇಗ ಸೀದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ನಾನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇನ್ನೇನು ಫೈನಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ನಾವು ಅದನ್ನು ಅಲಸಂದಿ ಕಾಳು ಜೊತೆಗೆ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬೆರೆಸಿ ಅದನ್ನು ಸೋಸಿ ಇಟ್ಟಿರುವಂತಹ ಒಂದು ಸೊಪ್ಪನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು. ಮೇನು ಯಾವುದೇ ಒಂದು ಬಸ್ಸಾಂಬಾರುಗಳಿಗೆ, ಈ ಥರ ಪಲ್ಯಗಳಿಗೆ ಹಸಿ ತೆಂಗಿನಕಾಯಿ ಹಾಕಿದ್ರೆ ತುಂಬ ಟೇಸ್ಟು ಸಹ ಇನ್ನೂ ಹೆಚ್ಚಾಗುತ್ತೆ. ನಾನು ಇಲ್ಲಿ 1 ಬೌಲ್ನಷ್ಟು ಹಸಿ ತೆಂಗಿನಕಾಯಿ ತುರಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಒಂದು ಪಲ್ಯ ತುಂಬ ಸಿಂಪಲ್ ಟೇಸ್ಟಿಯಾಗಿರುತ್ತೆ.
ಇದು ಆಲ್ಮೋಸ್ಟ್ ಆಲ್ ಚಪಾತಿ ರೊಟ್ಟಿಗೆ ಜೊತೆಗೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ಸಹ ತುಂಬ ಒಳ್ಳೆ ಬೆಸ್ಟ್ ಪ್ರೋಟೀನ್ ಫುಡ್ಡು. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಟೇಸ್ಟು ಸಹ ಅದೇ ರೀತಿಯಾಗಿರುತ್ತೆ. ರುಚಿ ಹೆಚ್ಚಿಸುವಂತಹ ಇದು ನುಗ್ಗೆ ಸೊಪ್ಪಿನ ಪಲ್ಯ. ಒಂದು ತಿನ್ನೋರು ಸಹ 2-3 ತಿಂದುಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಪಲ್ಯ. ನುಗ್ಗೆ ಸೊಪ್ಪು ಹಾಗೂ ಹಲಸಂದಿ ಕಾಳು ಹಾಕಿ ಒಂದು ಸಿಂಪಲ್ಲಾಗಿ ನಾನು ಪಲ್ಯನ ರೆಡಿ ಮಾಡಿದ್ದೀನಿ. ಈ ಒಂದು ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಇದೇ ರೀತಿಯಾದಂತಹ ರುಚಿಕರ ಹಾಗೂ ತುಂಬ ಟೇಸ್ಟಿ ಫುಡ್ಗಳಿಗಾಗಿ ನಮ್ಮ ಒಂದು ರೋಜಿನಿ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇದೇ ರೀತಿಯಾಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು.